ನಮ್ಮೆಲ್ಲ ವೀಕ್ಷಕರಿಗೆ ಡಿಡಿಎಲ್ ವಾರ್ತೆಗೆ ಸ್ವಾಗತ. ನಾನು ರಾಜೇಶ್ ತಾಳೇಕರ್. ಈಗ ಅಗ್ರವಾರ್ತೆಯ ಹೆಡ್ಲೈನ್ಸ್. ಆರ್ಮಿ ಪಬ್ಲಿಕ್ ಶಾಲೆಯಲ್ಲಿ 8,000 ಶಿಕ್ಷಕ ಹುದ್ದೆಗೆ ಅರ್ಜಿ ಆಹ್ವಾನ. ಬೀಡಾಡಿ ದನಗಳಿಗೆ ಶಿರ್ಸಿಯಲ್ಲಿ ರಿಫ್ಲೆಕ್ಟರ್ ಅಳವಡಿಕೆ. ಓಸಿ ಬುಕ್ಕಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಕೆಂಪು ಸೇನೆ ಮನವಿ. ಪೌರಾಯುಕ್ತರಿಗೆ ಅಂಜುಮನ್ ಸಂಸ್ಥೆಯಿಂದ ಸನ್ಮಾನ. ಆರ್ಮಿ ಪಬ್ಲಿಕ್ ಶಾಲೆಯಲ್ಲಿ 8,000 ಶಿಕ್ಷಕ ಹುದ್ದೆಗೆ ಅರ್ಜಿ ಆಹ್ವಾನ. ಆಸಕ್ತ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನೇಮಕಾತಿ ಬಗೆಗಿನ ಅಧಿಸೂಚನೆಯನ್ನು ಓದಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಅಕ್ಟೋಬರ್ 20 ಕೊನೆಯ ದಿನ. ಅರ್ಜಿ ಸಲ್ಲಿಸುವ ಆಸಕ್ತ ಅಭ್ಯರ್ಥಿಗಳು ಡಿಪ್ಲೊಮಾ, ಸ್ನಾತಕೋತ್ತರ ಪದವಿ, ಪೋಸ್ಟ್ ಗ್ರಾಜುಯೇಟ್, ಬಿಎಸ್ಸಿ, ಬಿಸಿಎ, ಎಂಸಿಎ, ಎಂಎಸ್ಸಿ ಪದವಿ, ಗ್ರಾಜುಯೇಷನ್, ಬಿಎ, ಬಿಎಡ್, ಬಿಎಸ್ಸಿ, ಬಿಎಡ್, ಡಿಎಡ್, ಬಿಎಡ್ ವಿದ್ಯಾರ್ಥಿ ಹೊಂದಿರಬೇಕು. ಮಾನ್ಯತೆ ಪಡೆದಿರುವ ಬೋರ್ಡ್, ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯದಿಂದ ಕಲಿತ ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಏಪ್ರಿಲ್ 1, 2021 ಅನ್ವಯ ಹೊಸ ಅಭ್ಯರ್ಥಿಗಳಿಗೆ 40 ವರ್ಷ ಹಾಗೂ ವೃತ್ತಿಯಲ್ಲಿ ಅನುಭವ ಹೊಂದಿದ ಗರಿಷ್ಠ 57 ವರ್ಷ ವಯೋಮಿತಿ ಒಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಆಯಾ ವೃತ್ತಿಗೆ ಅನುಸಾರ ವೇತನ ನಿಗದಿ. ಅರ್ಜಿ ಶುಲ್ಕ 500 ರೂಪಾಯಿ. ಆಸಕ್ತರು ಇಲ್ಲಿ ಕಾಣಿಸುತ್ತಿರುವ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ಬೀಡಾಡಿ ದನಗಳಿಗೆ ರಿಫ್ಲೆಕ್ಟರ್ ಅಳವಡಿಕೆ. ಕತ್ತಲೆಯಲ್ಲಿ ರಸ್ತೆಯಲ್ಲಿ ಮಲಗಿರುವ ಗೋವುಗಳು ಚಾಲಕರಿಗೆ ಕಾಣಿಸದೆ ಅಪಘಾತಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಅಪಘಾತ ತಪ್ಪಿಸಲು ಮತ್ತು ಗೋವುಗಳಿಗೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಶಿರ್ಸಿ ನಗರದಲ್ಲಿ ಭಾನುವಾರ ಗೋವುಗಳ ಕೋಡುಗಳಿಗೆ ರಿಫ್ಲೆಕ್ಟರ್ ಅಳವಡಿಕೆ ಕಾರ್ಯ ಮಾಡಲಾಯಿತು. ಶಿರ್ಸಿ ಹೊಸ ಮಾರ್ಕೆಟ್ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ಹಾಗೂ ಸಿಬ್ಬಂದಿಗಳು ಅರುಣ್ ಗೌಳಿ ಹಾಗೂ ಶಿರ್ಸಿ ನಗರದ ಗೋರಕ್ಷಕರೊಂದಿಗೆ ಸೇರಿ ರಿಫ್ಲೆಕ್ಟರ್ ಅಳವಡಿಸಲಾಯಿತು. ಕತ್ತಲೆಯಲ್ಲಿ ಈ ರಿಫ್ಲೆಕ್ಟರ್ ಪ್ರಕಾಶಮಾನವಾಗಿ ಕಾಣಿಸುವುದರಿಂದ ವಾಹನ ಚಾಲಕರಿಗೆ ಗೋವುಗಳಿರುವುದನ್ನು ಸುಲಭವಾಗಿ ಗುರುತಿಸಬಹುದಾಗಿದೆ. ಇದರಿಂದ ಅಪಘಾತವನ್ನು ತಪ್ಪಿಸಬಹುದು ಮತ್ತು ಗೋವುಗಳಿಗೆ ರಕ್ಷಣೆಯೂ ನೀಡಿದಂತಾಗುತ್ತದೆ. ಬುಕ್ಕಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಕೆಂಪು ಸೇನೆ ಮನವಿ. ನಗರದಲ್ಲಿ ಸಾಮಾಜಿಕ ಪಿಡುಗಿನಂತೆ ಮಧ್ಯಮ ವರ್ಗದ ಬಡ ಜನರನ್ನು ಕಾಡುತ್ತಿರುವ ಮಡ್ಕಾ ದಂಧೆಯನ್ನು ನಿಲ್ಲಿಸಲು ಮಡ್ಕಾ ಬುಕ್ಕಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಕೆಂಪು ಸೇನೆಯ ಸದಸ್ಯರು ಡಿವೈಎಸ್ಪಿ ಶಿವಾನಂದ್ ಚಿಲ್ವಾದಿ ಅವರಿಗೆ ಮಂಗಳವಾರ ಮನವಿ ನೀಡಿ ಆಗ್ರಹಿಸಿದ್ದಾರೆ. ನಗರದೆಲ್ಲೆಡೆ ಮಡ್ಕಾ ಹಾವಳಿ ಹೆಚ್ಚಾಗಿದ್ದು ಇದರಿಂದ ಬಡ ಜನರ ಜೀವನ ಹಾಳಾಗುತ್ತಿದೆ ಎಂದು ಸಾರ್ವಜನಿಕರಿಂದ ಸಾಕಷ್ಟು ದೂರು ಬಂದ ಹಿನ್ನೆಲೆಯಲ್ಲಿ ಹಳ್ಯಾಳ್ ಮತ್ತು ದಾಂಡ್ಲಿಯಲ್ಲಿ ಓಸಿ ಆಟವನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕೆಂದು ಮನವಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ತಿಳಿಸಿದೆ. ಮನವಿ ನೀಡುವಾಗ ಅಧ್ಯಕ್ಷೆ ಮೀನಾಕ್ಷಿ ಇರ್ಲಾ, ರವಿಕುಮಾರ್ ಇರ್ಲಾ, ಚನ್ನು ಪೂಜಾರ್, ಶಮ್ಮು ಡಿ, ರಾಜು ಇರ್ಲಾ, ಹಜರತ್ ಅಲಿ, ಅವಿನಾಶ್ ನಂದಿಕೋಳ್, ಮಂಜು ತಲ್ವಾರ್ ಮುಂತಾದವರು ಇದ್ದರು. ಪೌರಾಯುಕ್ತರಿಗೆ ಅಂಜುಮನ್ ಸಂಸ್ಥೆಯಿಂದ ಸನ್ಮಾನ. ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಉನ್ನತ ದರ್ಜೆಯಲ್ಲಿ ತೇರ್ಗಡೆಯಾಗಿರುವ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರಸಭೆ ಪೌರಾಯುಕ್ತ ಡಾಕ್ಟರ್ ಸೈಯದ್ ಜಾಹಿದ್ ಅಲಿ ಅವರನ್ನು ಮಂಗಳವಾರ ನಗರಸಭೆ ಕಚೇರಿಯಲ್ಲಿ ಅಂಜುಮನ್ ಫಲಾಯ್ ಮುಸ್ಲಿಮಿನ್ ಸಂಸ್ಥೆಯಿಂದ ಸನ್ಮಾನಿಸಲಾಯಿತು. ಸನ್ಮಾನ ಕಾರ್ಯಕ್ರಮದಲ್ಲಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ತಸ್ವರ್ ಸೌದಾಗರ್, ಆದಮ್ ಶೇಖ್, ಜಾವೇದ್ ಇರಾಪುರ್, ಅಬ್ದುಲ್ ಸತ್ತಾರ್ ಖಾಜಿ, ಮದಾರ್ ಸಾಬ್, ಫಿರೋಜ್ ಬಾಲೆಖಾನ್, ಶರೀಫ್ ಪಟ್ಗಾರ್, ಮುಸ್ತಫಾ ಮುಬಾರಕ್, ಫಿರೋಜ್ ಪಿರ್ಜಾದೆ ಮುಂತಾದವರು ಇದ್ದರು. ನಮಸ್ಕಾರ, ನಾನು ಸ್ಟೆಲ್ಲಾ ಇಟ್ಟೆ. ಆಡಂಬರವಿಲ್ಲದೆ ಸತ್ಯಕ್ಕೆ ಹತ್ತಿರವಾದ ಸುದ್ದಿಗಳನ್ನು ಹೊತ್ತು ತರುವ ಡಿಡಿಎಲ್ ನ್ಯೂಸ್ ನನ್ನ ಅಚ್ಚುಮೆಚ್ಚಿನ ನ್ಯೂಸ್ ಚಾನಲ್. ನೀವು ಕೂಡ ಡಿಡಿಎಲ್ ನ್ಯೂಸ್ ನೋಡ್ತಿದ್ದೀರಲ್ವಾ? ಹಾಗಾದ್ರೆ ಯಾಕೆ ತಡ ಮಾಡ್ತೀರಾ? ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ನಿಮ್ಮ ಆತ್ಮೀಯರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಹಾಗೆ ಇನ್ನಷ್ಟು ವರ್ಣರಂಜಿತ ಸುದ್ದಿಗಳನ್ನು ಮುಂದೆಯೂ ತಪ್ಪದೆ ವೀಕ್ಷಿಸಿ.